ಈಗ ಬಂದೇನ ಬಾ ತೋಟಗೊಪ್ಪನ. ಏ ಲಕ್ಷ್ಮಿ, ಕೊನೆ ಕೊಯ್ಲೆ ಕೊನೆ ಕೊಟ್ಟು ಬೈಂದ ಕುಡಿಯಲೆ ಚಾನ ಕಷಾಯನ ಮಾಡೆ. ಇದೆ ಏನು ಏನಾಯ್ತು ಸರ್? ನನ್ನ ತಂಗಿನೇ ನನ್ನ ಪ್ರಾಣ ಆಗಿತ್ತು ಸರ್. ಅವಳನ್ನು ಒಬ್ಬನು ನಂಬಿಸಿ ಪ್ರೀತಿಸಿ ಹಣ್ಣಿನ ಥರ ಅವ್ರ ಫ್ರೆಂಡ್ಸಿಗೆಲ್ಲ ಹಂಚಿಬಿಟ್ಟ ಸರ್. ಕೇಳ್ಪಟ್ಟೆ ನೀವೀಗ ಒಂದು ದೈವಶಕ್ತಿ, ಒಂದು ದೈವದ ಜೊತೆಗೆ ಒಂದು ಬೇರೆ ಹವ್ಯಾಸಗಳಿದ್ದಾವೆ, ಶಾರ್ಟ್ ಫಿಲ್ಮ್ಗಳು ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳ್ಬೋದು, ಯಾವ ರೀತಿ ಹೇಗೆ ಒಂದು ಹವ್ಯಾಸಗಳು? ಅಂದರೆ ಅದು ಅಂದ್ರೆ ಚಿಕ್ಕ ವಯಸ್ಸಿನಿಂದನೂ ಒಂದು ಅಂದರೆ ಮೂವಿ ನೋಡಿ ಆ್ಯಕ್ಚುಲಿ ಅದು ನಾವು ಮಾಡ್ಬೋದಲ್ಲ. ಅಂದ್ರೆ ನಮ್ಮ ಇಲ್ಲಿ ಅಂದ್ರೆ ಆಗಿನ ಇದರಲ್ಲಿ ಮೊಬೈಲ್ ಕಷ್ಟ. ಆ್ಯಕ್ಚುಲಿ ಮೊಬೈಲಲ್ಲೇ ಆ್ಯಕ್ಚುಲಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಈ ರೀತಿ ಮಾಡುವಾಗ ನಾನು ರೀಲ್ಸ್ಗಳನ್ನು ಮಾಡ್ತಿದ್ದೆ. ಆಗ ಟಿಕ್ಟಾಕ್ ಸ್ವಲ್ಪ ಫೇಮಸ್ ಇತ್ತು. ಕೆಲವೊಂದು ಈಗ ನಮ್ಮ ಭಾರತದಲ್ಲಿ ಬ್ಯಾನ್ ಆದಮೇಲೆ ಕೆಲವೊಂದು ಸುಮಾರು ಆ್ಯಪ್ಗಳು ಬಂದರು. ಅದು ದೃಢವಾಗಿ ಯಾವುದೂ ನಿಂತಿಲ್ಲ. ಈಗ ಇನ್ಸ್ಟಾಗ್ರಾಮಲ್ಲಿ ನಡೀತಾ ಇದೆ. ಅಂದರೆ ರೀಲ್ಸ್ಗಳು ನಾನು ತುಂಬ ಮಾಡ್ತಿದ್ದೆ. ಆ ರೀತಿ ಮಾಡುವಾಗ ನಮ್ಮ ಸ್ನೇಹಿತರು ರಾಘಣ್ಣ ಅಂತ, ಬಳೆ ರಾಘಣ್ಣ, ಆ್ಯಕ್ಚುಲಿ ಅವರು ಬಳೆ ಅಂಗಡಿ ಇದೆ, ಅವರು ನನ್ನನ್ನು ಕರ್ಕೊಂಡೋಗಿ ಒಬ್ಬ ಮಂತ್ರ ಕ್ರಿಯೇಷನ್ ಅಂತ ಆ ಕ್ರಿಯೇಷನ್ಗೆ. ಅಂದ್ರೆ ನೀವು ಈಗ ದೈವಶಕ್ತಿ ಬರೋಕ್ಕೆ ಪೂರ್ವದಲ್ಲಿ ತಂದೆಯವ್ರು ನಡ್ಸ್ಕೊಂಡು ಹೋಗ್ತಿರೋ ಕಾಲ ಟೈಮ್ ಸಂದರ್ಭದಲ್ವಾ? ತಂದೆಯವ್ರು ನಡ್ಸ್ಕೊ ಹೋಗ್ಬೇಕಾದ್ರೆ ನಾನು ಪಾವತಿಯನ್ನು ಮಾಡ್ತಿದ್ದೆ. ಪಾವತಿಯನ್ನು ಮಾಡುವಾಗ ನನಗೆ ಆ ಅಣ್ಣ ಪರಿಚಯ ಆಗಿ ಆ್ಯಕ್ಚುಲಿ ಅವ್ರು ನಂಗೆ ಹೇಳಿದ್ರು, ಅಂದ್ರೆ ನೀನು ಹಿಂಗೆ ಮಾಡ್ತಾ ಇದೀಯಾ, ಈ ರೀತಿ ಚೆನ್ನಾಗಿ ಮಾಡ್ತಿದ್ಯಾ, ಒಂದು ಶಾರ್ಟ್ ಮೂವಿ ಮಾಡೋಣ ಅಂದ್ರೆ. ಸೊ ಅವ್ರು ನಿಮ್ಗೊಂದು ಪ್ರೇರಣೆ ಆಗ್ತಾರೆ ಶಾರ್ಟ್ ಫಿಲ್ಮ್ ಮೂವಿಗೆ. ರಾಘಣ್ಣ ಅಂತ ಅವ್ರು ಕರ್ಕೊಂಡು ಹೋಗಿ ಮಂತ್ರ ಅಂತ, ಪ್ರವೀಣ್ ಮಂತ್ರ ಅಂತ, ಅವರಿಂದ ನಾನು ಆಕ್ಚುಲಿ ಒಂದು 5-6 ಅವ್ರೇನು ಶಾರ್ಟ್ ಫಿಲ್ಮ್ಗಳು ಮಾಡ್ತಾರೆ, ಶಾರ್ಟ್ ಮೂವಿ ಮಾಡ್ತಿದ್ದೆ. ಓಕೆ ಓಕೆ. ಈಗ ಎಲ್ಲಿಯವರು? ಅವರು ಸಿದ್ದಾಪುರದವರೇ. ಮೂಲ ಅವರೇ ಮಾಡಿದ್ದು ಮಂತ್ರ ಕ್ರಿಯೇಷನ್ ಅಂತ. ಅವ್ರು ಮಾಡಿದಾಗ ಈಗ ಅವರಿಗೂ ಮದುವೆ ಆಗಿ ಕೆಲವೊಂದು ಸಂಸಾರ ಜಂಜಾಟದಲ್ಲಿ ಅವರು ಶಾರ್ಟ್ ಮೂವಿನ ನಿಲ್ಲಿಸಿದ್ದಾರೆ. ಅವ್ರು ನೀವೀಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ತದನಂತರ ಅಂದ್ರೆ ಅವರಲ್ಲಿ 2-3-5-6 ನಾನು 5-6 ಶಾರ್ಟ್ ಮೂವಿ ಮಾಡಿದ್ದೀನಿ. 5-6 ಶಾರ್ಟ್ ಮೂವಿ ಮಾಡಿದ್ಮೇಲೆ ನಾವೇ ಒಂದು ಸ್ವಂತ ಮಾಡೋಣ ಅಂತ SK ಕ್ರಿಯೇಷನ್ ಕನ್ನಡಿಗ ಅಂತ ಒಂದು ಮಾಡಿದ್ವಿ. SK ಕ್ರಿಯೇಷನ್ ಕನ್ನಡಿಗರಲ್ಲಿ ಫಸ್ಟು ಆಗ ಅಂದರೆ ಕೊರೋನಾ ಟೈಮ್ ಎಲ್ಲ ಕಷ್ಟಗಳು ನೋಡಿದ್ವಿ. ಒಂದು ನಾವು ರಾಘಣ್ಣ, ಅಸ್ಲಾಮಣ್ಣ ಎಲ್ಲ ಸೇರಿ ಒಂದ್ಸಲ ನೋಡಿ ನಮ್ಮ ಕುಟುಂಬದವ್ರನ್ನೇ ಹಾಕೊಂಡು, ನಮ್ಮ ಸ್ನೇಹಿತರನ್ನ ಹಾಕೊಂಡು ಸೀಲ್ ಡೌನ್ ಅಂತ ಒಂದು ಕತೆ ಮಾಡಿದ್ವಿ. ಸೀಲ್ ಡೌನ್ ಅಂತ ಪ್ರಥಮ ಕತೆ ಮಾಡಿದ್ವಿ. ಅದು ಲೋಕಲ್ ಅಲ್ಲೇ. ಅದು ಯಾರು ಪ್ಲಾನಿಂಗ್? ಅದಕ್ಕೆ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ಯಾರ್ದಾಗಿದೆ? ಆಕ್ಚುಲಿ ನಂದೆ. ಎಲ್ಲದು ನಿಮ್ದೆ? ಕ್ಯಾಮ್ರಾಮ್ಯಾನ್ ಇಂದ ಹಿಡಿದು ಆಲ್ರೌಂಡರ್ ನಿರ್ದೇಶನ ಎಲ್ಲ ನಮ್ದೆ. ತಂದೆಯವರು ಆಕ್ಟಿಂಗ್ ಮಾಡಿದ್ದಾರೆ. ಅವರು ಅಂದ್ರೆ ಮಾಡೋಣ ಅಂದ್ರೆ ಕಷ್ಟಗಳು ಏನಿದೆ. ಆಗ ನಾನು ಮಾಡುವಾಗ ಮೊಬೈಲ್ ಅಲ್ಲಿ ನಮ್ಗೆ ಯಾವುದೇ ಒಂದು ಕರೆಕ್ಟ್ ಕ್ಯಾಮ್ರಾಮ್ಯಾನು ಯಾರು ಇಲ್ಲ. ಅಂದ್ರೆ ನಾವೇ ಮತ್ತೆ ಡಬ್ಬಿಂಗು ವಾಯ್ಸ್, ರಿಯಲ್ ವಾಯ್ಸ್ ತಗೊಂಡಿದ್ವಿ. ಅದ್ರ ನಾಯ್ಸ್ ಎಲ್ಲ ಇದೆ. ಆಕ್ಚುಲಿ ಅದು ಫಸ್ಟ್ ಒಂದು ಮೊದಲ ಹಂತ. ಅದು ಪ್ರತಿಯೊಬ್ಬರಿಗೂ ಮೊದಲ ಹಂತದಲ್ಲಿ ಸ್ವಲ್ಪ ಕಲಿಕೆ ಇದ್ದೇ ಇರುತ್ತೆ. ಆ ರೀತಿ ಮಾಡಿದಾಗ ಅದು ಚೆನ್ನಾಗಿ ಓಡ್ತು. ಒಂದೇ ದಿನಕ್ಕೆ 4-4.5 ಸಾವಿರ ಓಡ್ಬಿಡ್ತು. ಅಂದ್ರೆ ಅವಾಗ ರೆಸ್ಪಾನ್ಸ್ ಚೆನ್ನಾಗಿತ್ತು. ಹೌದು, ಇದು ನಿಜ ನಡೆದ ಕತೆ, ಅಂದ್ರೆ ನಡೆಯುವಂತ ಕತೆನೇ ಆಗಿತ್ತು. ಆಗ ಕೊರೋನಾದಲ್ಲಿ ಶ್ರೀಮಂತರಿಗೂ ಬಡವರಿಗಿಂತ ಮಧ್ಯಮ ವರ್ಗದವ್ರಿಗೆ ಕಷ್ಟ ಇತ್ತು. ಆಕ್ಚುಲಿ ನಿಜವಾಗ್ ಕಷ್ಟ ಇದ್ದಿದ್ದು ಅವರಿಗೆ ಆಗಿತ್ತು. ಅದು ಕತೆ ಚೆನ್ನಾಗಿ ಓಡ್ತು, ಸೀಲ್ ಡೌನ್ ಅಂತ. ಅದ ನಂತರ ನಾನು 8 ನಿರ್ದೇಶನ ನಾನೇ ಮಾಡಿ, ಸ್ವಂತ ರಚನೆ ಮಾಡಿ, ನಾನೇ 8 ಕತೆಗಳನ್ನ ಮಾಡಿ SK ಕ್ರಿಯೇಷನ್ ಅಲ್ಲಿ ಬಿಟ್ಟೆ. ತದನಂತರ SK ಕ್ರಿಯೇಷನ್ ಬೇಡ ಅಂದ್ರೆ ನಾವು ನಮ್ಮ ಎಲ್ಲ ಮತ್ತೆ ಕೂತ್ಕೊಂಡು ಆ ರೀತಿ ಉದ್ದ ಲೈನ್ ಆದ್ರೆ ತುಂಬಾ ಯೂಟ್ಯೂಬ್ ಚಾನೆಲ್ಗಳಿದಾವಂತೆ, ಭೈರವ ಫಿಲ್ಮ್ಸ್, ಅದನ್ನೇ ಮರುನಾಮಕರಣ ಮಾಡ್ತೀವಿ, ಭೈರವ ಫಿಲ್ಮ್ಸ್ ಅಂತ. ತದನಂತರ ನಮ್ದು ಸ್ವಂತ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡೋದು. ಅದಾದ್ಮೇಲೆ ಇನ್ಸ್ಟಾಗ್ರಾಮಿಗೆ ಏನು ಬಂದ ನಂತರ ಅಲ್ಲಿ ಶರತ್ ಕೇಸರಿ ಅಂತ ಕರೀತಾರೆ ನನ್ನ. ಆಕ್ಚುಲಿ ಕೇಸರಿ ಅಂತ ಯಾಕೆ ಕರೀತಾರೆ ಅಂದ್ರೆ, ನಾನು RSS ಅಲ್ಲಿ ಇದ್ದೆ. RSS ಅಲ್ಲಿ ಇದ್ದಾಗ ಉಲ್ಲಾಸ್ ಸರ್ ಅಂತ ಇದ್ರು, ಅವರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಅವರು ನನ್ನ ಕೇಸರಿ ಅಂತ ಕರೀತಾರೆ. ಆಕ್ಚುಲಿ ಕೇಸರಿ ಅಂತ ಕರೆಯುವಾಗ ಶರತ್ ಕೇಸರಿ, ಅದನ್ನೇ ನಾನು ಫೇಸ್ಬುಕ್ ಅಲ್ಲಿ ಆಗಿರಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಲಿ, ಪ್ರತಿಯೊಂದು ಕಡೆನೂ ಶರತ್ ಕೇಸರಿ ಅಂತ. ಆಕ್ಚುಲಿ ಅದಕ್ಕೆ ನಿಮ್ಗೊಂದು ಸೇರ್ಕೊಡ್ತೀನಿ ಹೆಸರು ಜೊತೆಗೆ, ಶರತ್ ಕೇಸರಿ ಅಂತ. ನಾನು ಯಾವುದೇ ಒಂದು ಕವನಗಳು ಬರೆದ್ರು, ಸ್ವಂತ ಏನೇ ಒಂದು ಕವನೂ ಬರೀತೀರಾ? ಬರೀತೀವಿ, ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದಾಗಿರ. ಚಿಕ್ಕ ಪುಟ್ಟ ಬರೆದು ಅದನ್ನ ನನ್ನ ಹೆಸರು ಲೈನ್ ಅಲ್ಲಿ ಶರತ್ ಕೇಸರಿ ಅಂತ ಹಾಕಿ ನಾನು ಎಲ್ಲ ಕಡೆ ಅಪ್ಲೋಡ್ ಮಾಡ್ತೀನಿ. ಅಂದ್ರೆ ಸ್ವಂತ ಅಂದ್ರೆ ನನ್ನ ಫೋಟೋದ ಮೇಲೆ ನಾನು ಎಡಿಟ್ ಮಾಡಿ ಹಾಕ್ತೀನಿ. ಆಕ್ಚುಲಿ ಅಂದ್ರೆ ಬೇರೆ ಫೋಟೋ ಬೇರೆ ಯಾವ್ದ್ರ ಮೇಲೆ ಹಾಕಿದ್ರು ಬೇಡ, ಸ್ವಂತ ನಂದೇ ಇರಲಿ ಅನ್ನೋ. ಸೊ ನಿಮ್ಗೆ ಹೆಂಗ್ ಬರುತ್ತೆ ಒಂದು ಪ್ಲಾನಿಂಗ್ಗಳು? ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂತ ಅದಕ್ಕೆ ಐಡಿಯಾಗಳು ಬೇಕಾಗತ್ತೆ. ಈಗ ಹೊಸದಾಗಿ ಯಾರೊಬ್ರು ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾರೆ ಅಂದಾಗ ಅವರಿಗೆ ಯಾವ ರೀತಿ ಒಂದು ಕೊಡ್ಬೋದು, ಹೇಗೆ ಒಂದು ಟಿಪ್ಸ್ಗಳು ಹೇಗೆ? ಹೊಸದಾಗಿ ಮಾಡೋರಿಗೆ ಈಗ ಯೂಟ್ಯೂಬ್ ಚಾನಲ್ ಈಗ ಪ್ರತಿಯೊಬ್ಬರಲ್ಲೂ ಮೊಬೈಲ್ ಅಂತೂ ಕಂಪಲ್ಸರಿ. ಅವಾಗ ನಾವು ಮಾಡ್ಬೇಕಂದ್ರೆ ಮೊಬೈಲ್ ಹಿಡ್ಕೊಳ್ಳೋದೇ ಕಷ್ಟ ಆಗಿತ್ತು. ಮೊದಲು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ರೆ ಅವಾಗ ನೆಟ್ವರ್ಕ್ ಪ್ರಾಬ್ಲಮ್, ಎಲ್ಲ ರೀತಿ ಸಮಸ್ಯೆಗಳ. ಅಂದ್ರೆ ಪ್ರತಿಯೊಬ್ಬರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಇಶ್ಯೂಸ್ ಇರುತ್ತೆ, ಮತ್ತು ಚಾರ್ಜಿಂಗು. ಅದಕ್ಕಾಗಿ ಉತ್ತಮವಾದ ಮೊಬೈಲ್ ಇದ್ರೂ ಒಳ್ಳೆಯದೇ ಈಗಿನ ಇದರಲ್ಲಿ. ಈಗ ಯಾಕಂದರೆ ಕ್ಯಾಮ್ರಾಕ್ಕಿಂತ ಮೊಬೈಲ್ ಚೆನ್ನಾಗಿದೆ ಈಗಿನಲ್ಲಿ.
ಈಗ ಕ್ಯಾಮ್ರಾ ಕ್ಯಾರಿ ಮಾಡೋದಕ್ಕಿಂತ ಮೊಬೈಲ್ ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು, ಅದರಲ್ಲಿ ಎಡಿಟಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಹೌದು, ಪ್ರತಿಯೊಂದು ಆ್ಯಪ್ಗಳಿದೆ, ಎಡಿಟಿಂಗ್ ಮಾಡ್ಬೋದು. ಯೂಟ್ಯೂಬ್ ಮಾಡೋರಿಗೆ ಏನಂದರೆ ಸಜೆಷನ್, ಫಸ್ಟ್ ಒಂದ್ಸಲಿ ಮಾಡ್ತೀವಿ ಅಂತ ನಾವು ಹೋದ್ಮೇಲೆ ಅದನ್ನು ಎಲ್ಲೂ ಅರ್ಧಕ್ಕೆ ನಿಲ್ಲಿಸ್ಬೇಡಿ. ಮೇನ್ ಅದು ಅದೆಲ್ಲ ಆಗಿದ್ದ ಪ್ರಾಬ್ಲಮ್ ಅದೇ. ಅಂದರೆ ನಮ್ಮದು ವೈಯಕ್ತಿಕ ಪ್ರಾಬ್ಲಮ್ ಇರುತ್ತೆ, ನಮ್ಮದು ಬೇರೆ ವರ್ಕ್ ಮೇಲೆ ವ್ಯೂಸ್ ಬರುತ್ತೆ ಬೀಳುತ್ತೆ ಸೆಕೆಂಡ್. ಬಟ್ ನೀವು ಒಳ್ಳೆ ಎಫರ್ಟ್ ಹಾಕಿದ್ರೆ ಮುಂದಿನ ನೀವು ದಿನಕ್ಕೆ 3 ದಿನಕ್ಕೆ ಒಂದ್ಸಲಿ ಬಿಡ್ತಿರೋ, ವಾರಕ್ಕೆ ಒಂದ್ಸಲಿ ಬಿಡ್ತಿರೋ, ಆ ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಆ ಟೈಮ್ಸ್ ಬಿಟ್ಟು 1 ವಾರ ಆದರೂ ನೀವು ಗ್ಯಾಪ್ ಆದರೂ ನಿಮ್ಮ ವ್ಯೂಸ್ಗಳಾಗಿರಲಿ, ನಿಮ್ಮ ಸಬ್ಸ್ಕ್ರೈಬರ್ ಆಗಲಿ, ಸಬ್ಸ್ಕ್ರೈಬ್ ಮಾಡಿದ ವ್ಯಕ್ತಿಗಳು ಅದನ್ನು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಅದಕ್ಕೆ ವಾರಕ್ಕೆ ಇಲ್ಲ 3 ದಿನಕ್ಕೆ ಒಂದ್ಸಲಿ ಅಪ್ಲೋಡ್ ಮಾಡ್ತಾನೆ ಇರಿ. ಅದು ಆಗಿಲ್ವಾ ಅಂದರೆ ನಿಮ್ದೊಂದು ಚಿಕ್ಕದಾಗಿ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿ, ಶಾರ್ಟ್ ರೀಲ್ಸ್ ಇಲ್ಲ ಅದಕ್ಕೆ ಏನು ಮಾಡಿರ್ತೀರಿ ಅದ್ರ ತರುವಾಯ ಅದರದ್ದೇ ಒಂದು ಕ್ಲಿಪ್ಪನ್ನು ತೆಗೆದು ಒಂದು ರೀಲ್ಸ್ ಮಾಡಿ ಬಿಡಿ. ಅದು ಯೂಟ್ಯೂಬಲ್ಲಿ ಆಗುತ್ತೆ. ಯೂಟ್ಯೂಬು ಹಾಗೆ ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇನ್ನೊಂದು ಇದೇ ರೀತಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ನಿಮ್ಗೆ ಹೆಂಗೆ ಒಂದು ಸ್ಕ್ರಿಪ್ಟ್ ಹೇಗೆ ನಿಮ್ಮ ಪ್ಲಾನಿಂಗ್ ಹೆಂಗೆ ಮಾಡ್ಕೊತೀರಾ ಮೊದಲಿಗೆ? ಪ್ಲಾನಿಂಗ್ ಅಂದರೆ ಏನು ಸರ್, ಅಂದರೆ ನಾವು ಗ್ರೂಪಲ್ಲಿ ಸೇರ್ತೀವಿ, ಹುಡುಗರು ಸರಿ ಸೇರಿದಾಗ ಈ ರೀತಿ ಒಂದು ನಿಮ್ದೇ ಒಂದು ಟೀಮ್ ಅಂತ ಇದೆಯಾ ಅದಕ್ಕೆ? ನಮ್ದೇ ಒಂದು ಟೀಮ್ ಅಂತ ಇದೆ. ಆ ಟೀಮಲ್ಲಿ ವರ್ಕ್ ಅಂದರೆ ಪ್ರತಿಯೊಬ್ಬರು ಒಂದೊಂದು ಬೇರೆ ಬೇರೆ ವರ್ಕ್ ಅಲ್ಲಿ ಇದ್ದಾರೆ. ಒಂದೊಂದು ದಿನ ಸೇರ್ತೀವಿ. ಅಂದ್ರೆ ನಮ್ಮಲ್ಲಿ ತುಂಬಾ ಜನ ಕಲಾವಿದರು ಇದ್ದಾರೆ. ಅಂದ್ರೆ ಎಲ್ಲರೂ ಕಲಾವಿದರು ಅಂದ್ರೆ ಈಗ ಹವ್ಯಾಸಿ ಖುಷಿಗೆ ಅಂದ್ರೆ ಅವರು ಮಾಡ್ತಾರೆ, ಇಷ್ಟಪಟ್ಟು ಮಾಡಿದಾಗ ಅವರನ್ನೆಲ್ಲ ಆರಿಸ್ಕೊಂಡು ನಾನು ಒಂದು ಕತೆ ಈ ರೀತಿ ಮಾಡೋಣ ಅಂತ ನಾವು ಶಾರ್ಟ್ ಮೂವಿ ಮಾಡಿದೆ. ಆಕ್ಚುಲಿ 1 ದಿನದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಮೊದಲೆಲ್ಲ ಕತೆ ರೆಡಿ ಇಟ್ಕೊಂತೀರಾ? ಅವ್ರು ಯಾವಾಗ ಟೈಮ್ ಸಿಗುತ್ತಾ ಎಲ್ಲ ಸೇರ್ಕೊಂಡು ಒಂದು ಮಾಡ್ತೀರಾ? ಮಾಡ್ಕೊಂತೀವಿ. ಒಂದು ಎಡಿಟಿಂಗ್ ಅಲ್ಲಿ ಮಿಸ್ಟೇಕ್ ಇದೆ ಅಂತ ನಾನು ಹೇಳಿದೆ, ಪರ್ಫೆಕ್ಟ್ ಆಗಿ ನಾನು ಕೊಟ್ಟಿಲ್ಲ, ಅದೊಂದು 85% ಅಂತ ಮುಟ್ಟಿಸಿದ್ದೀನಿ. 8 ನಿರ್ದೇಶನ ಮಾಡಿ ರಚನೆ ಮಾಡಿದ್ದೀನಿ. ಚೆನ್ನಾಗೇ ಇದೆ, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಅದೇ ರೀತಿ ಈಗ ಸ್ವಲ್ಪ 1 ಇಯರ್ ಗ್ಯಾಪ್ ಆಗಿದೆ. 1 ಇಯರ್ ಗ್ಯಾಪ್ ಆಗಿದೆ ಅಂದ್ರೆ ಸ್ವಲ್ಪ ವೈಯಕ್ತಿಕ ಸ್ವಲ್ಪ ಪ್ರಾಬ್ಲಮ್ಮು, ಸ್ವಲ್ಪ ವರ್ಕ್ ಮೇಲೆ ನಾವು ಸ್ವಲ್ಪ ಗ್ಯಾಪ್ ಆಗಿ ಮಾಡಿದ್ದೀವಿ. ಇದೇ ರೀತಿ ಅಂದರೆ ಮತ್ತೆ ಸೇರಿದಾಗ ರೀಲ್ಸ್ಗಳನ್ನು ಅಪ್ಲೋಡ್ ಜಾಸ್ತಿ ಮಾಡ್ತಾ ಇದ್ದೀವಿ. ರೀಲ್ಸ್ಗಳನ್ನ ಇರ್ಬೋದು, ಅಂದರೆ ಡಬ್ಬಿಂಗ್ ಸಾಂಗ್ಸಿಗೆ, ವಿಡಿಯೋಸಿಗೆ ನಾವು ಅದಕ್ಕಂತಾನೆ ಏನಾರು ಒಂದು ಸೆಟಪ್ ಮಾಡ್ಕೊಂಡಿದ್ರೆ ಬೇರೆ ರೀತಿ ಚಿಕ್ಕದಾಗಿ, ಅಂದರೆ ಅದರಲ್ಲಿ 6x6 ಅದರಲ್ಲಿ ನಮ್ಮದೇ ಒಂದು ಓನ್ ಆಗಿ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದೀವಿ. ಸಿಸ್ಟಮು ಅಂದ್ರೆ ನಮ್ಮ ಸ್ಟುಡಿಯೋ ಚಿಕ್ಕದಾಗಿ ಸ್ಟುಡಿಯೋ. ಆ್ಯಕ್ಚುಲಿ ವಿಡಿಯೋ ಎಡಿಟಿಂಗ್ ಎಲ್ಲ ಇಲ್ಲೇ ಮಾಡ್ಕೊಂತಾರೆ. ವಿಡಿಯೋ ಎಡಿಟಿಂಗ್ ಎಲ್ಲ ಇಲ್ಲೇ ಮಾಡ್ತೀವಿ. ಆ್ಯಕ್ಚುಲಿ ನಿಲ್ಲೋಕ್ಕಾಗೋದಿಲ್ಲ, ಕುತ್ಕೊಂಡೆ ಏನು ಮಾಡಬೇಕು. ಪ್ರತಿಯೊಂದು ಇದೆ ಸಿಸ್ಟಮು. ಅಂದರೆ ನಮ್ಮದು ಕ್ಯಾಮ್ರಾ, ಆ್ಯಕ್ಚುಲಿ ಕ್ಯಾಮ್ರಾ A to Z ಇದೆ. ಅಂದರೆ ಪ್ರತಿಯೊಂದು ಏನೇ ರೀಲ್ಸ್ಗಳು ಮಾಡಿರ್ಬೋದು, ಅಂದರೆ ಇದು ನಾಯ್ಸ್ ಅಂದರೆ ಆಗಬಾರ್ದು, ಹೊರಗಡೆ ಹೋಗಬಾರ್ದು, ಎಕೋ ಆಗಬಾರ್ದು ಅನ್ನೋ ಲೆಕ್ಕಕ್ಕೆ ಈ ನಾಯ್ಸ್ ಕಾನ್ಸಲೇಷನ್ ಹಾಕ್ಕೊಂಡಿರ್ತೀವಿ ನಾವು. ಸರಿ. ಅದಾದ್ಮೇಲೆ ಎಕ್ಸಿಸ್ಟ್ ಎಲ್ಲ ಚಿಕ್ಕದಲ್ಲಿ ನಾವು ಚಂದ ಮಾಡ್ಕೊಂಡಿದ್ದೀವಿ. ನಾವು ಹೇಳಿದಾಗೆ ನಮ್ಮ ವರ್ಕರ್ಸ್ ಮಾಡ್ಕೊಟ್ಟಿದ್ದಾರೆ. ಓಕೆ, ಚಿಕ್ಕದಾಗಿ ಎಡಿಟಿಂಗ್ ಎಲ್ಲ ನೀವೇ ಮಾಡ್ತೀರಾ? ಹೇಗೆ ವಿಡಿಯೋ ಎಡಿಟಿಂಗ್ ಎಲ್ಲ ನಾನೇ ಮಾಡ್ತೇನೆ. ಪ್ರೀಮಿಯರ್ ಫ್ಲೋ ಬಳಸ್ತೇನೆ ಆಕ್ಚುಲಿ. ಅದ್ ಬಿಟ್ರೆ ಮೊಬೈಲ್ ಅಲ್ಲಾದ್ರೆ ಕೆಲವೊಂದು ಆ್ಯಪ್ಗಳನ್ನು ಅಂದ್ರೆ ಮೊಬೈಲ್ ಸಪೋರ್ಟ್ ಆಗೋ ಆ್ಯಪ್ಗಳನ್ನು ಬಳಸಿ ನಾನು ಮಾಡ್ತೀನಿ. ಈಗ ನೀವು ಒಂದು ಸ್ಕ್ರಿಪ್ಟ್ ಅಂತ ನೀವೇ ರೆಡಿ ಮಾಡ್ಕೊಂತೀರಾ? ಸ್ಕ್ರಿಪ್ಟ್ ಅಂತೂ ನಾನೇ. ವಿಡಿಯೋ ಎಡಿಟಿಂಗು ನೀವೇ ಮಾಡ್ತೀರಾ? ಆಕ್ಟಿಂಗು ನೀವೇ ಮಾಡ್ತೀರಾ? ಹೇಗೆ? ಆಕ್ಟಿಂಗ್ ನಾನೇ. ಆಕ್ಟರ್ಸ್ ಕಡಿಮೆ ಅಂದ್ರೆ ಹೇಳ್ಕೊಡ್ಬೇಕು ನಮ್ಮಲ್ಲಿ ಆಕ್ಟರ್ಸ್ಗಳು. ಹೇಗೆ ನಿಮ್ಗೆ ಅದು ಆಕ್ಟಿಂಗ್ ಅಂತ ಮೊದಲಿಂದ ಒಂದು ಇತ್ತ? ಹೇಗೆ ಸುಮ್ಮನೆ ರೀಲ್ಸ್ ಮಾಡ್ತಾ ಬಂದಿದ್ದ? ರೀಲ್ಸ್ ಮಾಡ್ತಾ ಬಂದಿರೋದು ಅಂದ್ರೆ ಇನ್ನೊಬ್ಬರನ್ನ ನೋಡಿ, ಅಂದ್ರೆ ಪ್ರತಿಯೊಂದು ಹೀರೋಸ್ಗಳನ್ನ ನೋಡಿ ಅವ್ರನ್ನೆಲ್ಲ ನೋಡಿ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನೊಬ್ರು ಮಾಡಿದ್ ನೋಡಿ ಖುಷಿಯಾಗಿ ಅಂದ್ರೆ ಅದನ್ನ ಸ್ಫೂರ್ತಿಯಾಗಿ ತಗೊಂಡು ನಾನು ಮಾಡಿದ್ದೆ. ಅಂದ್ರೆ ಹಾಬಿಯಾಗೆ ತಗೊಂಡಿದ್ರೆ ಅಥವಾ ಮುಂದೆ ಏನಾದ್ರು ಇದನ್ನ ಇದನ್ನೇ ಮುಂದುವರ್ಸೋಣ ಅಂತ ಆಗಿತ್ತು. ಆಕ್ಚುಲಿ ನಾನು ಹೊರಗಡೆ ಹೋಗಿ ಕೆಲವೊಂದು ಆಡಿಷನ್ ಕೊಡಬೇಕು ಅನ್ನೋ ಅದ್ರಲ್ಲೂ ಪ್ಲಾನಿಂಗ್ ಇತ್ತು. ಮುಂದೆ ಪ್ಲಾನಿಂಗ್ ಇತ್ತು. ಆಕ್ಚುಲಿ ಕೊಟ್ಟಿದ್ದೀವಿ, ಕೆಲವೊಂದ್ ಕಡೆ ಕೊಟ್ಟಿದ್ದೀವಿ. ಕಡೆಗೆ ಹಾಗೆ ಅಂದ್ರೆ ಈಗ ನಮ್ದು ಇದರಲ್ಲೇ ಆಕ್ಚುಲಿ ಏನ್ ಪೂಜೆಯಲ್ಲೇ ಹೋಗ್ಬೇಕು ಅನ್ನೋದು ಬಂತು. ಅದಕ್ಕೆ ಇದನ್ನ ಈಗ ತಂದೆ ನಂತರ ನೀವೇ ನಡ್ಸ್ಕೊಂಡು ಹೋಗಿ ಬರ್ಬೇಕಾದಾಗ ಇದನ್ನ ಸ್ವಲ್ಪ ಸ್ಟಾಪ್ ಮಾಡ್ಬೇಕಾಯ್ತು. ಯಾಕೆ ಸ್ಟಾಪ್ ಮಾಡ್ಬೇಕಾಯ್ತು ಅಂದ್ರೆ ಅದೇ ಅಂದ್ರೆ ಒಬ್ಬನೇ ಮಗ ಆಗಿರೋದೊಂದು ಪ್ರಾಬ್ಲಮ್. ಮತ್ತೆಲ್ಲ ನೋಡ್ಕೋಬೇಕು. ಇದಾದ್ಮೇಲೆ ಮತ್ತೆ ನಮ್ದು ಪ್ರತಿಯೊಂದು ದೇವಸ್ಥಾನ ಒಬ್ಬನೇ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ನಾನು ಇದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಆದ್ರೂ ಇರ್ಲಿ ಅನ್ನೋ ಸ್ಟುಡಿಯೋ ಅನ್ನೋದು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಸರ್. ಸೊ ನಿಮ್ಗೆ ಯಾರೆಲ್ಲ ಇದ್ದಾರೆ ಒಂದು ಕಲಾವಿದರ ಟೀಮ್ ಅಂತ ಹೇಳ್ಬೋದು? ಕಲಾವಿದರಲ್ಲಿ ತುಂಬಾ ಜನ ಕಲಾವಿದರಿದ್ದಾರೆ. ಕೆಲವೊಂದು ಕಷ್ಟಗಳಿಂದ ಹೊರಗೆ ಹೋಗಿದ್ದಾರೆ. ಅವ್ರದ್ದು ವೈಯಕ್ತಿಕ ಕಾರಣದಿಂದ ಕೆಲವೊಬ್ರು ಹೊರಗೆ ಹೋಗಿದ್ದಾರೆ. ರಾಘಣ್ಣ ಇದ್ದಾರೆ, ಬಳೆ ಅಂಗಡಿ ರಾಘಣ್ಣ ಅಂತ. ಅವರು ತುಂಬಾ ಚೆನ್ನಾಗಿ ಕಲಾವಿದರೆ. ಅಸ್ಲಾಂ ಅಣ್ಣ ಒಬ್ರು, ಮತ್ತೆ ನಮ್ಮ ಟೀಮಲ್ಲಿ ಚೇತನ್ ಅಣ್ಣ ಅಂತ ಒಬ್ರು ಇದ್ದಾರೆ. ಹಾಗೆ ತುಂಬಾ ಜನ ಕಲಾವಿದರಿದ್ದಾರೆ. ಹಾಗೆ ಲಕ್ಷ್ಮಣ, ತುಂಬಾ ಜನ. ಮತ್ತೆ ಕೆಲವೊಂದು ಕಾರಣ ಅಂತ ತೀರ್ಕೊಂಡಿದ್ದಾರೆ. ಸಂಜಯ್ ಅಂತ ಇರ್ಬೋದು, ಕೆಲವೊಬ್ರು ತೀರ್ಕೊಂಡಿದ್ದಾರೆ. ಅದೊಂದು ಶಾರ್ಟ್ ಮೂವಿ ಮಾಡಿದ್ವಿ, ಎಲ್ಲ ಚಿಕ್ಕ ಹುಡುಗರನ್ನ ಹಾಕೊಂಡು ಫಸ್ಟ್ ಟೈಮ್. ಅಂದ್ರೆ ರಾಘಣ್ಣ ಅವರು ಪ್ರೇರಿತ ಅವ್ರು ಹೇಳಿದ್ರು
ಮಾಡೋಣ, ಚಿಕ್ಕ ಹುಡುಗರನ್ನ ನಮ್ಮ ಫ್ರೆಂಡ್ಸ್ ಮಕ್ಕಳನ್ನ ಹಾಕೊಂಡು ಮಾಡೋಣ ಅಂತ ಹೇಳಿ ನೋಡಿದವ್ರು ಏನಂತೀರಾ ಅಂತ ಒಂದು ಫಿಲ್ಮ್ ಮಾಡಿದ್ವಿ. ಅದು ಮೂಕ ಭಾಷೆ, ಅಂದ್ರೆ ಯಾವುದೇ ಮಾತುಗಳಿಲ್ಲ, ಕೆಲವೊಂದು ಮಧ್ಯ ಶಬ್ದಗಳು ಬರುತ್ತೆ ವಿನಃ ಅದರಲ್ಲಿ ಮಾತುಗಳಿಲ್ಲ. ಅದ್ ಮಾತುಗಳಿಂದ ಅಂದ್ರೆ ನಮ್ ಪ್ಲಸ್ ಪಾಯಿಂಟ್ ಏನಂದ್ರೆ ಆಕ್ಚುಲಿ ಡಬ್ಬಿಂಗ್ ಇರೋದಿಲ್ಲ. ಡಬ್ಬಿಂಗ್ ಇರೋಲ್ಲ, ಪ್ರತಿಯೊಂದು ಅದರಲ್ಲಿ ನೋಡಿದವ್ರು ಏನಂತೀರಾ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಅದು ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಆಕ್ಚುಲಿ ಈಗ ಮಾಡಿದ್ರೆ ಇನ್ನೂ ಉತ್ತಮವಾಗಿ ಮಾಡ್ತಿದ್ನೇನೋ. ಆಕ್ಚುಲಿ ಈಗಿನ ಇದ್ರಲ್ಲಿ ಇದ್ದಿದ್ರೆ ಉತ್ತಮವಾಗಿ ಮಾಡ್ತಿದ್ದೆ. ಏನು ಮೊಬೈಲ್ ಅಲ್ಲಿ ಎಡಿಟಿಂಗ್ ಮತ್ತೆ ಅದ್ರದ್ದು ಕ್ಲಾರಿಟಿ, HD ಕ್ಲಾರಿಟಿ ಎಲ್ಲ ಅವಾಗಿಲ್ಲ ಆಗಿತ್ತು. 1080p ಬಿಟ್ರೆ ಹೈಯೆಸ್ಟ್ 4K ಆ ರೀತಿ ಎಲ್ಲ ಏನೆಲ್ಲ ಆಗಿತ್ತು. ಆ ರೀತಿ ವಿಡಿಯೋ ಮಾಡ್ಬಿಡ್ತಿದ್ವಿ. ಅದು ಚೆನ್ನಾಗಿ ರೆಸ್ಪಾನ್ಸಿಬಲ್ ಇದೆ. ಅದರಲ್ಲಿ ನಮ್ಮ AAP ಇದ್ದಾರೆ, ಅಂದ್ರೆ ಚಂದ್ರಶೇಖರ್ ಲಾಯರ್. ಆಕ್ಚುಲಿ ಸಿದ್ದಾಪುರದಲ್ಲಿ AAP ಆಗಿ ಈಗ ಸಾಗರ ಮಾಡ್ತಾ ಇದ್ದಾರೆ. ಅವರು ಅದ್ರ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳಿದ್ದಾರೆ. ಆ ಮೂವಿ ಓಪನ್ ಮಾಡಿದಾಗ ಗೊತ್ತಾಗುತ್ತೆ. ನೋಡಿದವ್ರು ಏನಂತೀರಾ ಅಂತ ಶಾರ್ಟ್ ಮೂವಿ. ಅದು ಎಲ್ಲ ಹುಡುಗರನ್ನ ಹಾಕೊಂಡು, ಈಗ ಆ ಹುಡುಗರನ್ನ ನೋಡಿದಾಗ ಖುಷಿ ಆಗುತ್ತೆ. ಆಕ್ಚುಲಿ ಎಲ್ಲರೂ 10th ಮೇಲೆ ಇದ್ದಾರೆ. ಅವ್ರಿಗೂ ಒಂದು ಸ್ವಲ್ಪ ಖುಷಿನ ಚಿಕ್ಕ ವಯಸ್ಸಿನಲ್ಲಿ ಮಾಡಿದಾಗ ನೋಡಿದಾಗ ಖುಷಿ ಆಗುತ್ತೆ. ಇವ್ರು ನಮ್ ಜೊತೆ ಮಾಡಿದ್ರಲ್ಲ. ನೋಡಿದವ್ರು ಏನಂತೀರಾ ಆದ್ಮೇಲೆ ಕೊನೆಗೌಡ ಅಂತ, ಅದು ಒಂದು ದಿನದ ಕತೆ. ಅಂದ್ರೆ ನಮ್ಮ ಕೊನೆಗೌಡರ ಕಷ್ಟಗಳು ಏನಿರುತ್ತೆ ಅಂದ್ರೆ ಆ ಕತೆ ಯಾವ ರೀತಿ ಇದೆ ಅಂದ್ರೆ ಅದೇ ರೀತಿ ನಡೆಸ್ಕೋದಾಗ ಅವ್ನ ಮಗ, ಕೊನೆಗೌಡ ಮಗ, ನಾನು ಇದೇ ಮುಂದುವರಿತೀನಿ ಅಂದಾಗ ಅವ್ನು ಹೇಳುವಂತ ಕೆಲವೊಂದು ಕಷ್ಟಗಳು, ಬೇಡ ಮಗ, ನೀವು ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟೇ ಇರುತ್ತಲ್ಲ ಶಾರ್ಟ್ ಫಿಲ್ಮ್ಗಳಂದ್ರೆ. ಅದಾದ್ಮೇಲೆ ಏ ಮಾಮ ಅಂತ, ಅದು 3 ಭಾಗಗಳಾಗಿ ಮಾಡಿದ್ವಿ. ಅಂದ್ರೆ ಒಂದು ಮಂಗಳಮುಖಿ ಕಥೆಯನ್ನ ಒಂದು ಸಾರಾಂಶದಲ್ಲಿ ಹೇಳ್ಕೊಂಡು ಹೋಗಿ ಏ ಮಾಮ ಅಂತ ಒಂದು ಕತೆ ಮಾಡಿದ್ವಿ. ಅಂದ್ರೆ ಅವ್ರು ಕರೆಯೋದನ್ನ ಅದನ್ನ ಕೆಲವೊಂದು ಕತೆ ಇಟ್ಟು ಏ ಮಾಮ ಅಂತ ಒಂದು ಕಥೆಗಳನ್ನ ಮಾಡಿದ್ವಿ. ತದನಂತರ ನಾನು ಈಗ ಶಾರ್ಟ್ ಮೂವಿ ಮಾಡ್ತಾನೆ ಇದ್ದೀನಿ. ಆಕ್ಚುಲಿ ನಾನು ಅಸ್ಲಮಣ್ಣ ಸೇರಿ ಮತ್ತೊಂದು ಮುಗಿಸ್ ಬಂದಿದ್ದೀನಿ. ಇನ್ನು ಆಕ್ಟಿಂಗ್ ಇದೆ, ಹೋಗ್ಬೇಕು. ಅದಾದ್ಮೇಲೆ ನಾನು 4 ಶಾರ್ಟ್ ಮೂವಿನ ಹೊರಗಡೆ, ಅಂದ್ರೆ ಹೊರಗಡೆ ಡೈರೆಕ್ಟರ್ ಜೊತೆ ಸೇರಿ ಒಂದು ನಾರಿಕೋಡ್ ಅಂತ ಒಂದು ಬೇರೆ ಟೀಮ್ ಜೊತೆನೂ ಮಾಡ್ತಿದ್ದೀರಾ? ಬೇರೆ ಟೀಮ್ ಜೊತೆನೂ ಮಾಡಿ, 60 ಟೀಮ್ ಅದು ನಾರಿಕೋಡ್ ಅಂತ ಮಾಡಿದೀನಿ. ಅದಾದ್ಮೇಲೆ ತುಂಬಾ ನಮ್ದು ಹೊರಗಡೆ ಯಾರು ಕರೀತಾರೆ ಖುಷಿಯಿಂದ, ಅಂದ್ರೆ ನಮ್ದು ಯಾವ್ದೇ ಇದ್ರಿಂದ ಮೇಲೆ ನಮ್ ಖುಷಿ, ಹಾಬಿ ಮೇಲೆ ಹೋಗಿ ನಾವು ಅದನ್ನ ಕಥೆನ ಮಾಡ್ತಾ ಇದ್ದೀವಿ. ಮುಂದೆ ಇದೇ ರೀತಿ ದೈವ ಶಕ್ತಿ ನಿಮ್ಗೆ ಆಲ್ರೆಡಿ ಇದೆ, ಅದ್ರಿಂದ ನಡ್ಕೊಂಡು ಹೋಗ್ತೀರಾ ಅಥವಾ ಶಾರ್ಟ್ ಫಿಲ್ಮ್ ಅದ್ರ ಜೊತೆಗೆ ಇದನ್ನ ತಗೊಂಡು ಹೋಗ್ತೀರಾ? ಹೇಗೆ ಮುಂದೆ ಪ್ಲಾನಿಂಗ್? ಇದು ದೈವ ಶಕ್ತಿ ನಾವು ಮೊದಲು ಮಾಡ್ತೀವಿ. ಆಕ್ಚುಲಿ ಹಾಬಿ ಏನಿದೆ ನಮ್ ಖುಷಿಗೆ, ಅಂದ್ರೆ ಕೆಲವೊಂದು ಮೈಂಡ್ ಸೆಟ್ ನಮ್ಗೆ ಚೇಂಜ್ ಆಗ್ಬೇಕು, ಇದರಿಂದ ಸ್ವಲ್ಪ ಹೊರಗೆ ಬರ್ಬೇಕು, ಅಂದ್ರೆ ನಮ್ದು ಒಂದು ಮನಸ್ಸಿಗೆ ಖುಷಿ ಆಗ್ಬೇಕು. ಹೊರಗಡೆ ಹೊಸ ಕಲಾವಿದರು ಸಿಗ್ತಾರೆ, ಹೊಸ ಫ್ರೆಂಡ್ಸ್ ಗಳು ಸಿಗುತ್ತಾರೆ ಅನ್ನೋ ಲೆಕ್ಕಕ್ಕೆ ನಾವು ಶಾರ್ಟ್ ಮೂವಿನ ಹೆಚ್ಚು ಖುಷಿ ಪಟ್ಟು ಮಾಡ್ತೀವಿ ಸರ್. ಈ ಕೊನೆಯದಾಗಿ ಈಗ ಯಾರೋ ಹೊಸಬ್ರು ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತ ಯೂಟ್ಯೂಬ್ ಮಾಡೋರಿಗೆ ಕೊನೆಯದಾಗಿ ಒಂದು ಮೆಸೇಜ್ ಕೊಡೋದಾರೆ ಏನ್ ಹೇಳ್ತೀರಾ? ಅಂದ್ರೆ ನೀವು ಯಾವ್ದಕ್ಕೂ ಹಂಚ್ಕೋಬೇಡಿ. ಮೇನ್ ಅದು ಮಾಡ್ತೀವಿ ಅಂದ್ರೆ 3-4 ಜನ ಏನ್ ಮಾತಾಡ್ತಾರೆ ಅನ್ನೋದಕ್ಕಿಂತ 4 ಜನಕ್ಕೆ ಏನ್ ಮಾಡ್ಬೋದು ಅನ್ನೋದು ಶಾರ್ಟ್ ಮೂವಿಯಲ್ಲಿ ಮಾಡಿ ಅನ್ಕೊಂತಾರೆ. ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಎಲ್ಲರೂ ನೆಗೆಟಿವ್ ಆಗಿ ಹೇಳಿದ್ದು ಜಾಸ್ತಿ ಇದೆ. ನಾನು ನೆಗೆಟಿವ್ ಅಂದ್ರೆ ಯಾಕಂದ್ರೆ ಕಾಮೆಂಟ್ಸ್ ಗಳು ಆ ರೀತಿ ಬರುತ್ತೆ, ಆ ಕಾಮೆಂಟ್ಸ್ ಗಳು ತಲೆ ಕೆಡಿಸ್ಕೋಬಾರ್ದು. ಕಾಮೆಂಟ್ಸ್ ಗಳು ಆಕ್ಚುಲಿ ನಮ್ಮ ಮೊಬೈಲ್ ಕಾಮೆಂಟ್ ಅಲ್ಲಿ ಬೀಳೋದಿಲ್ಲ, ಕಾಮೆಂಟ್ ಬಾಕ್ಸ್ ಅಲ್ಲಿ ಬೀಳೋದಿಲ್ಲ, ಅದು ನಮ್ಮ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಕೇಳಿಸುತ್ತೆ. ಆ ರೀತಿ ಕಾಮೆಂಟ್ ಅವನಿಗೆ ಆಗ್ಬೇಕು ಒಳ್ಳೆ ನೋಡ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಬರುತ್ತೆ. ಸ್ಟಾರ್ಟಿಂಗ್ ಅವಮಾನ ಇದ್ದಾಗ ನೆಕ್ಸ್ಟ್ ಸನ್ಮಾನಗಳು ಬರುತ್ತೆ. ಅದು ಬರುತ್ತೆ ಎಲ್ಲರಿಗೂ, ಪ್ರತಿಯೊಬ್ಬರು ವ್ಯಕ್ತಿಗಳಿಗೂ ಅದು ಬರುತ್ತೆ. ಸ್ವಲ್ಪ ಟೈಮ್ ತಗೊಂಡು ಇರ್ಬೇಕು. ಹೌದು, ಯಾರು ಏನೇ ಅನ್ಕೊಂಡ್ರು ಕಿವಿಗೆ ಹಾಕೊಂಡು ಸುಮ್ಮನೆ ಹೋಗ್ತಾ ಇರ್ಬೇಕು. ಅದೇ ಮೇನ್ ಹಾಬಿಯಾಗಿ ಒಳ್ಳೆ ರೀತಿ ನಡ್ಸ್ಕೊಂಡು ಹೋದ್ರೆ ಚೆನ್ನಾಗಿದೆ. ಅಂದ್ರೆ ಈಗಲ್ಲಿ ಯೂಟ್ಯೂಬ್ ಮಾಡೋರಿಗೆ ತುಂಬಾ ಖುಷಿ. ಅಂದ್ರೆ ಪ್ರತಿಯೊಬ್ಬರು ವ್ಲಾಗರ್ಸ್ ಗಳು ಇರ್ಬೋದು, ಶಾರ್ಟ್ ಮೂವಿಗಳು ಇರ್ಬೋದು, ಪ್ರತಿಯೊಂದು ಯಾರದೇ ಕಂಟೆಂಟ್ ಇಟ್ಟು ನಡೆಸುವಂತವರಿಗೆ ಚೆನ್ನಾಗಿದೆ. ಇಷ್ಟೊತ್ತು ನಿಮ್ಮ ಒಂದು ದೈವಶಕ್ತಿ ಇರ್ಬೋದು, ನೀವು ಒಂದು ಶಾರ್ಟ್ ಫಿಲ್ಮ್ಗಳು ಮಾಡ್ತಿರೋ ಬಗ್ಗೆ ಒಂದು ನಮ್ಗೆ ವಿಸ್ತೃತ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ನಾನು ಧನ್ಯವಾದ ಅರ್ಸ್ತೇನೆ. ನಿಮಗೂ ಸರ್, ನಿಮಗೂ ತುಂಬಾ ಪೂರ್ವಕ ಧನ್ಯವಾದಗಳು ನಾನು ಹೇಳ್ತಾ, ನಿಮ್ಮ ಮೀಡಿಯಾ ಚಾನಲ್ಗೆ ನಾನು ತುಂಬ ಖುಷಿಪಟ್ಟು ನನ್ನನ್ನು ಚಿಕ್ಕ ಕಲಾವಿದನ್ನ ಮತ್ತು ನಮ್ಮ ದೈವ ಆರಾಧನೆಯನ್ನು ಪ್ರತಿಯೊಂದನ್ನು ನೀವು ತೋರಿಸಿ ನಮ್ಮನ್ನು ಖುಷಿಪಟ್ಟು ನೀವು ಏನು ಇಂಟರ್ವ್ಯೂ ಮಾಡಿದ್ದೀರಾ, ನಂಗೆ ತುಂಬ ಖುಷಿ ಆಗ್ತಿದೆ. ನಿಮಗೂ ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಸರ್.